ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಮ್ ನೀನು ಏನ್ ಮಾಡ್ತೀಯ ಅಂತ ಕೇಳಿದ ಈ ತರ ಸ್ಮೈಲ್ ಮಾಡ್ಕೊಂಡು ಕೂತಿದ್ಯಲ್ಲ. ಸುಮ್ಮನೆ ಕ್ಯೂರಿಯಾಸಿಟಿನ ಪೀಕಿಗೆ ತಗೊಂಡೋಗಿ ಬಿಡ್ತೀಯಾ, ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಇಡ್ತೀಯ. ಮಾಮ್ ನಾವು ಬರೀ ಅಮ್ಮ ಮಗನ ಪಾರ್ಟ್ನರ್ಸ್ ಇನ್ ಕ್ರೈಮ್ ತಾನೆ. ನನ್ನ ಹತ್ರ ಹೇಳು ಮಾಮ್, ನೀನ್ ಯಾರ ಹತ್ರ ಹೇಳ್ಕೊತೀಯ ನೀನು? ಅವಳನ್ನ ನಾನೇ ಎತ್ತಿಸ್ತಾ ಇದ್ದೀನಿ. ವಾಟ್? ಏನ್ ಹೇಳ್ತಿದ್ಯಾ ಮಾಮ್ ನೀನು? ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ. ಅವಾಗಲೇ ನಾನು ಆ ಮಾತಂದಿದ್ದಕ್ಕೆ ಹಂಗೆಲ್ಲ ಮಾಡೋಕ್ಕಾಗತ್ತಾ ಅಂತಂದ, ಇವಾಗ ನೋಡಿದ್ರೆ ನೀನು ಅದೇ ಹೇಳ್ತಿದ್ಯಾ? ಹೌದು, ನಾನು ಅವಳನ್ನ ಮನೆಯಿಂದ ಎತ್ತಿಸಿ ಬೇರೆ ಕಡೆ ಕಳಿಸ್ತಾ ಇದ್ದೀನಿ. ಅದಕ್ಕೆ ಎತ್ತಿಸ್ತೀನಿ ಅಂತಾರ ಮಾಮ್. ಹೋಗು ಮಾಮ್, ನೀನು ಕರೆಕ್ಟಾಗಿ ಬಿಡಿಸಿ ಹೇಳು. ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ. ನೀನು ಎತ್ತಿಸ್ತೀನಿ ಅಂತ ಹೇಳಿದ್ ನೋಡಿ, ನಾನು ಎಲ್ಲೋ ಮೇಲೆ ಕಳಿಸೋ ಪ್ಲಾನ್ ಮಾಡಿದ್ಯಾ ಅಂತ ಅನ್ಕೊಂಡೆ. ನಾನು ಎತ್ತಿಸ್ದಾಗ ಬೇಡ ಅನ್ನೋದು, ಇವಾಗ ನೋಡಿದ್ರೆ ಅಮ್ಮನೇ ಎತ್ತಿಸ್ತೀನಿ ಅಂತ ಅನ್ನೋದು. ನನಗೆ ಹೆಂಗಾಗ್ಬೇಡ, ಮಿನಿ ಹಾರ್ಟ್ ಅಟ್ಯಾಕ್ ಆಯ್ತಲ್ಲಿ. ಸರಿ, ಅವಳನ್ನ ಹೇಗೆ ಆಚೆ ಕಳಿಸ್ತೀಯ? ಡಾಕ್ಟ್ರ್ ಹೇಳಿದ ನಿಜ ಅಂತ ಇವರೆಲ್ಲರೂ ನಂಬೋ ಥರ ಮನೆಯಲ್ಲಿ ನಾನೇ ಸೀನ್ ಕ್ರಿಯೇಟ್ ಮಾಡ್ತೀನಿ. ಆಗ ಇವಳನ್ನ ಅವರೇ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಪೀಡೆ ತೊಲಗತ್ತೆ. ಈ ಕಡೆ ನಾವು ನಮಗೆ ಬೇಕಾದ ಥರ ಆಟ ಆಡ್ಬೋದು. ಸೂಪರ್ ಮಾಮ್, ನಾವು ಆಡಿದ್ದ ಆಟ ಆಮೇಲೆ ಒಳ್ಳೆ ಐಡಿಯಾನೇ ಮಾಡಿದ್ಯಾ ಅಲ್ವಾ ಬೇಬಿ? ಎಲ್ರಿಗೂ IQ ಜಾಸ್ತಿ ಆದರೆ ನಮ್ಗಳಿಗೆ CQ ಜಾಸ್ತಿ. CQನಾ? ಏನಂಗಂದ್ರೆ? ಎಲ್ರಿಗೂ ಇಂಟೆಲಿಜೆಂಟ್ ಕೋಶೆಂಟ್ ಅಂತ, ದಟ್ ಈಸ್ IQ. ಆದರೆ ನಮ್ಗಳಿಗೆ ಕ್ರಿಮಿನಲ್ ಕೋಶೆಂಟ್ ಅಂತ, ದಟ್ ಈಸ್ CQ. ಇದು ಕಾಮನ್ ಜನರಿಗೆಲ್ಲ ಇರಲ್ಲ, ನಮ್ಮಂತ ಸ್ಪೆಷಲ್ ಪರ್ಸನ್ಸ್ ಮಾತ್ರ ಅಲ್ವಾ ಮಾಮ್? ಜೈ, ನಂಗೆ ತುಂಬ ಬೋರ್ ಆಗ್ತಿದೆ. ಬೋರ್ ಆಗ್ತಿದ್ಯಾ ನಿನಗೆ? ಸರಿ, ನಾನು ಏನು ಮಾಡಲಿ? ಬೋರ್ ಆಗ್ತಿದೆ ಅಂತ ಬಂದರೆ ಏನು ಮಾಡೋದು ಅಂತ ಕೇಳ್ತೀರಲ್ಲ. ನಂಗೆ ಬೋರ್ ಹೋಗೋದಕ್ಕೆ ಏನಾದರೂ ಮಾಡಿ. ಬೋರ್ ಆದಾಗ ನಾನು ಏನು ಮಾಡ್ತಿದ್ದೆ ಗೊತ್ತಾ ಬೇಬಿ? ಒಂದು ಬೆಗ್ಗಾಗ್ತಿದ್ದೆ. ನೀನು ಹಂಗೆ ಜೈ. ಅಲ್ಲ, ನಾನು ಕೇಳೋದು ಈ ಥರ ಸಡನ್ ನಾನು ಏನು ಹೇಳಲಿ ಬೇಬಿ? ಸರಿ, ಇನ್ನೊಂದು ಒಳ್ಳೆ ಐಡಿಯಾ ಹೇಳ. ಮಲ್ಕೊಂಬಿಡು. ಜೈ, ನನ್ನ ಕೈಲಿ ಓದೇ ತಿಂತೀರ ಅಷ್ಟೇ, ನನಗೆ ರೇಗಿಸ್ಬೇಡಿ ಸುಮ್ಮನೆ ಪ್ಲೀಸ್. ಬನ್ನಿ ಎಲ್ಲಾದರೂ ಆಚೆ ಹೋಗಿ ಬರೋಣ. ಬೇಬಿ, ಇಟ್ ಈಸ್ ಸಮಥಿಂಗ್ ಸೀರಿಯಸ್. ಅರ್ಥ ಮಾಡ್ಕೊ. ಅಣ್ಣ ಬರೀ ನನ್ನನ್ನು ಮನೆಯಿಂದ ಆಚೆ ಹಾಕಿಲ್ಲ, ಕಂಪ್ನಿಯಿಂದನೂ ಆಚೆ ಹಾಕಿಲ್ಲ. ಇವಾಗ ನನ್ನ ಹತ್ರ ಕೂತು ತಿಂದ್ರು ಕರಗದೆ ಇರೋ ಶಾಸ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಹಾಗಂತ ಕೂತ್ಕೊಂಡೇ ತಿನ್ನೋಕ್ಕಾಗತ್ತಾ? ಮರ್ಯಾದೆ ಇರುತ್ತಾ? ಆ ಥರ ಗಂಡ ಮಾಡಿದ್ರೆ ಹೆಂಡತಿ ಆದವ್ಳು ಮರ್ಯಾದೆ ಕೊಡ್ತಾಳ. ಸೊ ನಾನು ಹೊಸದಾಗಿ ಏನಾದರೂ ಮಾಡಬೇಕು, ಏನಾದರೂ ಮಾಡೋಣ, ಹೊಸದಾಗೊಂದು ಸ್ಟಾರ್ಟಪ್ ಓಪನ್ ಮಾಡೋಣ ಅಂತ ಒಂದು ರಿಸರ್ಚ್ ಮಾಡ್ತಾ ಇದ್ದೆ. ಜೈ, ನೀವು ಹೇಗೆ ಇದ್ರು ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ. ಇವಾಗ ನೀವು ನಂಗೆ ಬೋರ್ವೆಲ್ ಥರ ಕೊರಿಬೇಡಿ, ನಂಗೆ ತುಂಬ ಬೋರ್ ಆಗ್ತಿದೆ. ಪ್ಲೀಸ್ ಬನ್ನಿ, ಆಚೆ ಎಲ್ಲರೂ ಸುತ್ತಾಡ್ಕೊಂಬರೋಣ. ಪ್ಲೀಸ್ ಅರ್ಥ ಮಾಡ್ಕೋ, ಕೆಲಸ ಇದೆ. ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಜೈ. ನನಗಂತೂ ತಲೆ ಕೆಟ್ಟೋಗಿದೆ, ಒಂಥರ ಇರಿಟೇಷನ್ ಆಗ್ತಿದೆ. ಆಚೆ ಎಲ್ಲಾದರೂ ಹೋಗಿ ಬಂದರೆ ಒಂಥರ ರಿಲ್ಯಾಕ್ಸ್ ಆಗುತ್ತಲ್ವಾ? ಪ್ಲೀಸ್ ಬನ್ನಿ, ಹೋಗೋಣ. ಸರಿ ಆಯ್ತು, ಹೋಗೋಣ. ಕರ್ಕೊಂಡು ಹೋಗಲ್ಲ ಅಂತ ಹೇಳಲ್ಲ, ಆದರೆ ಸ್ವಲ್ಪ ಟೈಮ್ ಕೊಡು, ಮುಗಿಸ್ಬಿಡ್ತೀನಿ. ಇನ್ನೂ ಎಷ್ಟೊತ್ತು? ಜಾಸ್ತಿ ಹೊತ್ತಾಗಲ್ಲ ತಾನೆ? ನಾನಂತೂ ತುಂಬ ಹೊತ್ತು ಕಾಯಲ್ಲಪ್ಪ, ನನಗೆ ಪೇಷನ್ಸ್ ಇಲ್ಲ. ಇಲ್ಲ ಬೇಬಿ, ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಬೇಗ ಅಂದರೆ ಒಂದು ಹಾಫ್ ಆನ್ ಅವರ್ ಇಸ್ ಮೋರ್ ದೆನ್ ಸಾಕು. ಓಕೆ, ನಾನು ಟೈಮ್ ನೋಡ್ಕೊತಾ ಇರ್ತೀನಿ. ಹಾಫ್ ಆನ್ ಅವರಲ್ಲಿ ಮುಗಿಸ್ಬೇಕು, ಜಾಸ್ತಿ ಲೇಟ್ ಮಾಡಬಾರ್ದು. ಆಯ್ತು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್ಸ್ ನೌ? ಓಕೆ. ಸಿನಾ ರೆಡಿ ಅದಾನೆ? ಏ ಇದೇನೆ ರೆಡಿ ಆಗದೆ ಹಿಂಗ್ ಕೂತಿ? ಸಿನಾ, ಅಯ್ಯೋಯ್ಯೋ, ಏನೇ ಇದು? ಯಾವಾಗ್ಲೂ ಫ್ಲಡ್ ಲೈಟ್ ತರ ಜಗ ಅಂತ ಹೊಳಿತಾ ಇದ್ದೀನಿ. ನಿನ್ ಮುಖ ಝೀರೋ ಕ್ಯಾಂಡ್ಲ್ ಬಲ್ಬ್ ತರ ಡಲ್ ಆಗ್ಬಿಟ್ಟಿದ್ಯಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ ಚಿನ್ನ? ಏನಿಲ್ಲ ಬಿಡು. ನೋಡು, ಏನಿಲ್ಲ ಅಂತ ನಿನ್ನ ಬಾಯಿಗೆ ಹೇಳ್ತಾ ಇದೆ, ಆದ್ರೆ ನಿನ್ನ ಮುಖ ಬೇರೆ ಏನೋ ಹೇಳ್ತಾ ಇದೆ. ಅದೇನು ಅಂತ ಹೇಳು ಚಿನ್ನ. ಲೇ, ನಾನು ನಿನ್ನ ಗಂಡ ಕಣೆ. ನಿನ್ನ ಪಾಲಕ್ ನಾನು ಒಂಥರ ಪರ್ಸನಲ್ ಪೋಸ್ಟ್ ಬಾಕ್ಸ್ ಇದ್ದಂಗೆ. ನೀನ್ ಏನ್ ಬೇಕಾದ್ರೂ ಪೋಸ್ಟ್ ಮಾಡ್ಬೋದು, ಅಂದ್ರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು ಅಂತ. ಏನಾಯ್ತು ಹೇಳು, ಯಾಕೆ ಹಿಂಗಿದೀಯಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಇದೇ ಬೇಡ ಅಂತ ಹೇಳೋದು. ಇನ್ನ ಯಾರಾದ್ರೂ ಏನಾದ್ರು ಅಂದ್ರೇನೆ ಯಾರು ಅಂತ ಹೇಳು, ಅವ್ರ ರುಂಡ ನಂಗೆ ಚಂಡಾಡಿ ರಕ್ತ ಕುಡಿದು ಬಿಡ್ತೀನಿ. ಸ್ವಲ್ಪ ಈ ಓವರ್ ಆಕ್ಟಿಂಗ್ ನಿಲ್ಲಿಸ್ತೀಯಾ? ನೋಡಕ್ ಆಗ್ತಿಲ್ಲ. ಇದೇನೇ ಇದು?
ಡಲ್ ಆಗಿದ್ದಾಗ ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ವಿಚಾರಿಸ್ಕೊಂಡಿಲ್ಲ ಅಂತ ಬೈತೀರ, ವಿಚಾರಿಸ್ಕೊಂಡ್ರೆ ಓವರ್ ಆಕ್ಟಿಂಗ್ ಅಂತೀರ. ಇದು ಓವರ್ ಆಕ್ಟಿಂಗ್ ಅಲ್ಲ, ಪ್ರೀತಿ, ಕಾಳಜಿ. ಇದನ್ನ ಓವರ್ ಆಕ್ಟಿಂಗ್ ಅಂತಿದ್ಯಲ್ಲ, ನನ್ನ ಪ್ರೀತಿಗೆ ಅವಮಾನ ಮಾಡ್ತಾ ಇದ್ದೇನೆ. ಇಟ್ ಹರ್ಟ್ಸ್ ಮೀ. ಓ ಇದು ಅದಕ್ಕಿಂತ ಓವರ್ ಆಕ್ಟಿಂಗ್ ಆಯ್ತು. ಸ್ವಲ್ಪ ನಿಲ್ಲಿಸ್ತೀಯಾ? ಆಯ್ತಾಯ್ತು, ಓವರ್ ಆಕ್ಟಿಂಗ್ ನಾನು ನಿಲ್ಲಿಸ್ತೀನಿ. ಕರೆಕ್ಟಾಗೆ ಕೇಳ್ತೀನಿ, ಏನೇ ಚಿನ್ನ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಅದೇ ನನ್ನ ಫ್ರೆಂಡ್ ಇದ್ದಾಳಲ್ಲ, ಯಾರು ಅದೇ ಅವಳು. ಅವಳು ಅಂದ್ರೆ ಏನು, ಅವಳ ಹೆಸರು ಅವಳು ಅಂತನಾ? ಅಲ್ಲ, ನೀರಜ. ಈಗ ಏನಾಯ್ತು ನೀರಜಿಂಗೆ? ಅವಳಿಗೆ ಏನಾದ್ರೂ ಆಗಿರ್ಲಿ, ಅವಳು ಅಂತಿದ್ದಾಗೆ ಏನು ತುಂಬಾ ಎಕ್ಸೈಟ್ ಆಗ್ತಿದ್ಯಾ? ಎಕ್ಸ್ಟ್ರಾ ಆಸಕ್ತಿ ತೋರಿಸ್ತಿದ್ಯಾ? ಏನ್ ವಿಷಯ? ಆ ಥರ ಏನೂ ಇಲ್ಲ ಚಿನ್ನ, ಅದು ನಿನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಪಾಪ ಏನಾಯ್ತು ಅಂತ ಕೇಳಿದೆ ಅಷ್ಟೇ. ಏನಿದ್ದು? ಅವಳ ಗಂಡ ಅಂತ ಅನ್ಸ್ಕೊಂಡಿದ್ದಾನಲ್ಲ, ಅವನೊಬ್ಬ ದೊಡ್ಡ ಲೋಫರ್. ನೋಡು, ಗಂಡಸ್ರನ್ನ ಈ ಥರ ಬೈದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಏನಾಯ್ತು ಅಂತ ಹೇಳು, ಆಮೇಲೆ ಏನು ತೀರ್ಮಾನ ಮಾಡೋಣ ಅವ್ನು ಯಾರು ಅಂತ. ಅವ್ನು ಮಾಡಿರೋ ಕೆಲಸ ಹೇಳಿದ್ರೆ ನೀನೇ ಬೈತ್ಯಾ, ದೊಡ್ಡ ಲೋಫರ್ ಅಂತ. ಆ ಕೆಲಸ ಮಾಡಿದಾನ ಅವ್ನು. ಏನ್ ಮಾಡ್ದೆ ಹೇಳು? ಅವನು ಯಾವ್ದೋ ರಾಂಗ್ ಆಗಿ ಬಂದಿರೋ ಕಾಲಕ್ಕೆ ಕನೆಕ್ಟ್ ಆಗಿ ಆಮೇಲೆ ನೋಡಿದ್ರೆ ಆ ಹುಡುಗಿನ ಮದ್ವೆ ಆಗಿದ್ದಾನೆ. ಎಲ್ಲ ಈ ಥರ ಆಫರ್ಗಳು ಇರುತ್ತಾ? ಏನು ಆಫರ್? ಈಗ ಏನಿಲ್ಲಪ್ಪ, ಏನಿಲ್ಲ ಅಲ್ಲ, ಈ ಥರನೂ ಆಗುತ್ತಾ ಅಂತ ಕೇಳಿದೆ. ಮತ್ತೆ ಏನೋ ಆಫರ್ ಅಂದೆ. ಓಹೋ, ನಿನಗೆ ಯಾವ್ದು ಆ ಥರ ಕಾಲ್ ಕನೆಕ್ಟ್ ಆಗಿಲ್ಲ ಅನ್ನೋ ಆಸೆನಾ? ಅಂತ ಆಸೆ ನನಗೆ ಏನೂ ಇಲ್ಲ ಚಿನ್ನ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿಲ್ವಾ? ನಾನು ಪರಿಶುದ್ಧ ಸಂಸಾರಸ್ಥ ಕಣೆ. ಕಂಡಿದ್ದೀನಿ. ಎಲ್ಲ ಗಂಡಸರು ಒಂದೇ ಜಾತಿನೇ. ನಾಯಿ ಬಾಲ ನಿಮ್ದು. ಹೆಂಡತಿ ಈ ಕಡೆ ಹೋಗ್ತಿದ್ದಂಗೆ ಈ ಕಡೆ ಕಾಂಪೌಂಡ್ ಆಡಿರ್ತೀರಾ. ಗೊತ್ತಿಲ್ವಾ ನಿಮ್ ಬಗ್ಗೆ? ಯಾವಾಗ ಹೆಂಗಿರ್ತೀರಾ ಅಂತಾನೆ ಹೇಳಕ್ಕಾಗಲ್ಲ. ಈಗ ಯಾಕೋ ಸರಿ ಇಲ್ಲ ಕಣೆ. ಅಲ್ಲ, ಯಾವನೋ ಏನೋ ತಪ್ಪು ಮಾಡ್ದ ಅಂದ್ಬಿಟ್ಟು ಎಲ್ಲಾ ಗಂಡಸರು ಒಂದೇ ತಕಡಿಗಾಗಿ ತೂಗೋದು ಸರಿಯಲ್ಲ ಕಣೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಐಸೆ. ಪ್ರಪಂಚದಲ್ಲಿ ನನ್ನಂತ ಏಕಪತ್ನಿ ವ್ರತಸ್ಥರು ಇರ್ತಾರೆ ಕಣೆ. ನಾನು ಶ್ರೀರಾಮಚಂದ್ರ ಪಾರ್ಟ್ 3, ಪಾರ್ಟ್ 2 ಗೆಳೆಯ ಇದ್ದಾನಲ್ಲ, ಅದಕ್ಕೆ ಹಂಗಂದೆ. ಸರಿ, ಈಗ ಫಂಕ್ಷನ್ ಕ್ಯಾನ್ಸಲ್ ಮಾಡು, ನೀರಜ ಮನೆಗೆ ಹೋಗೋಣ ನಡಿ. ಹಲೋ, ನೀರಜ ಮನೆಗೆ ಯಾಕೀಗ? ಅದೇ ಇದು ಅವ್ರ ಗಂಡ ಕೈ ಕೊಟ್ಬಿಟ್ನಲ್ಲೇ, ಅದಕ್ಕೆ ನಾವು ಕೈ ಹಿಡಿದು ಸಮಾಧಾನ ಮಾಡೋಣ ಕಣೆ. ಒಂಟಿ ಹೆಣ್ಣಿಗೆ ತರ ನೋವಾದಾಗ ಕರಡು ಚುರ್ರಾಗುತ್ತೆ. ಎಲ್ಲ ಚುರ್ರನ್ನುತ್ತೆ. ಏನು ಬೇಕಾಗಿಲ್ಲ. ಅವಳ ಗಂಡ, ಅವಳ ಸಂಸಾರ ಅವಳು ನೋಡ್ಕೋತಾಳೆ. ನೋಡು, ನೀನ್ ಮುಚ್ಕೊಂಡು ಫಂಕ್ಷನ್ಗೆ ಹೋಗ್ಬಾ, ನಾನು ನೀರಜ ಮನೆಗೆ ಹೋಗಿ ಬರ್ತೀನಿ. ಏನೇ ಚಿನ್ನ ನೀನು, ಇಬ್ರು ಒಟ್ಟಿಗೆ ಹೋಗೋಣ ಫಂಕ್ಷನ್ಗೆ ಅಂತ ಆಸೆಯಿಂದ ಇದ್ದೀನಿ. ಒಬ್ನೇ ಹೊಡ್ಬಾ ಅಂತಿದ್ಯಲ್ಲ. ನೀನು ಹೋಗಿ ರೆಡಿ ಆಗ್ಬಾ, ಹೊಡ್ ಬರೋಣ, ತುಂಬಾ ದಿನ ಆಯ್ತು. ಆನಂದ್, ನೀನ್ ಹೋಗ್ಬಾ, ನಾನು ಫಂಕ್ಷನ್ ಬರಲ್ಲ. ನನ್ನ ಮಾತು ಕೇಳಿ, ಅಲ್ಲಿ ಸುಂದರವಾಗಿರೋ ಹೆಣ್ಮಕ್ಳು ವೆರೈಟಿಯಾಗಿ ರೆಡಿಯಾಗಿ ಬಂದಿರ್ತಾರೆ. ನೋಡು, ನಿನಗೆ ಮೊದಲೇ ಅನುಮಾನ. ಸುಮ್ಮನೆ ತಲೆನೋವು ಬೇಡ, ರೆಡಿಯಾಗಿ ಬಾ, ಇಬ್ರು ಒಟ್ಟಿಗೆ ಹೋಗಿ ಬರೋಣ. ಓಹೋ, ಅಂದ್ರೆ ಏನು? ನಾನು ನಿನ್ಗೆ ಲೈಸೆನ್ಸ್ ಇದ್ದಾಗ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಹೆಣ್ಮಕ್ಳಿಗೆ ಲೈನ್ ಹಾಕ್ಬೋದಲ್ವಾ? ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ಮಹಾನ್ ಛತ್ರಿ ನೀನು. ಏನೇ ಇದು, ಹಂಗಂದ್ರೂ ಹೋಗಿತ್ಯಾ, ಹಿಂಗಂದ್ರೂ ಹೋಗಿತ್ಯಾ? ಸರಿ, ಬೇಡ ಬಿಡು, ನಾನೊಬ್ನೇ ಹೋಗಿ ಬರ್ತೀನಿ. ಅಮೃತಧಾರೆ